ಯಾಕಂದ್ರೆ ನಮಗೆ ಗ್ರೌಂಡ್ ನೋಡಿ ಮ್ಯಾಚ್ ಕಮೆಂಟ್ರಿ ಮಾಡಬೇಕಾಗುತ್ತೆ. ಕ್ರಿಕ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ರೆ ಪಿಂಕ್ ಪ್ಯಾಂಥರ್ಸ್ ತಂಡ ಟಾಸ್ ಮೇಲುಗಡೆ ಪಡ್ಕೊಳ್ಳೋ ಮುಖೇನವಾಗಿ ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ. ದುರ್ಗಾ ಮತ್ತು ಚಿತ್ರ ಮೊದಲ ಹಂತದ ದಾಂಡಿಗರು, ಆಟಗಾರ್ತಿರು ದಾಂಡಿಗರಲ್ಲ. ಬ್ರಹ್ಮಾವರ ಪರವಾಗಿ ಅಂಗಡ ಒಳಭಾಗವನ್ನು ಕಂಡುಕೊಂಡ್ರೆ ಸುಚಿತ್ರ ಮೊದಲ ವರ್ಣಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿಯ ಪರವಾಗಿ ಸುಷ್ಮಿತಾ ನಾರಾಯಣ್ ಪಿ ಕುಂದರ್, ಸಚಿನ್ ಕಲ್ಮಾಡಿ ಅವರಂತಹ ಕ್ರೀಡಾ ಪೋಷಕರು ಈ ತಂಡವನ್ನ ಕಟ್ಟಿ ಬೆಳೆಸಿರುವಂತದ್ದು. ಮೊದಲ ಬಾರಿಗೆ ಕಲ್ಮಾಡಿಯ ಭಾಗದಲ್ಲಿ ಒಂದು ಅದ್ದೂರಿ ಮಹಿಳಾ ಪಂದ್ಯಕೂಟವನ್ನ ಕೂಡ ಬಹಳಷ್ಟು ವರ್ಷಗಳ ಹಿಂಭಾಗದಲ್ಲಿ ಸಂಯೋಜನೆ ಮಾಡಿದ್ರು. ಈ ತರಹದ ಕವರ್ ಪಾಯಿಂಟ್ ಭಾಗದಲ್ಲಿ ದುರ್ಗಾ ಮುಖೇನವಾಗಿ ಮೊದಲ ಓಟ ದಾಖಲಾಗ್ತಾ ಇದೆ. SMS ಬ್ರಹ್ಮಾವರ 1 for without loss. ಚಿತ್ರ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಈತನ ಮಧ್ಯೆ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಮುಖೇನವಾಗಿ ಒಂದು ಓಟದ ಸೇರ್ಪಡೆ. ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತವರೆದ ಹೊಡೆತ. ಚಿತ್ರ ಮುಖ್ಯವಾಗಿ ಮಿಡ್ಗಡ ಭಾಗದಲ್ಲಿ ಬೌಂಡ್ರಿ ಬಹಳ ಸುತ್ತವರೆದ ಒಂದು ಫುಲ್ ಶಾಟ್ ಅನ್ನು ದಾಖಲಿಸಿದ ಚಿತ್ರ. SMS ನ ಈ ಪಂದ್ಯದ ಮೊದಲ ಬೌಂಡರಿಯನ್ನು ಕೂಡ ಕಂಡುಕೊಂಡ್ರು. ಡೀಪ್ ಮಿಡ್ಗಡ ಭಾಗದಲ್ಲಿ 4 ಓಟಗಳ ಸೇರ್ಪಡೆಯೂ ಕೂಡ. ಸುಷ್ಮಿತಾ ಈ ಬಾರಿ ಸಂದ ಚೆಂಡು ಬಹಳ ಸುತ್ತಮುತ್ತ ಒಂದು ಲೇಟ್ ಕಾರ್ಡ್. ಥರ್ಡ್ ಬಾರ್ ಭಾಗದಲ್ಲಿ ಮತ್ತೆ ಒಂದು ಚೋರಿಯ ಸೇರ್ಪಡೆ. ತಳ ಮೊತ್ತ 6 ಓಟವನ್ನ 7. ಈ ಪಂದ್ಯ ಕೇವಲ ಪ್ರದರ್ಶನ ಪಂದ್ಯ. ಮತ್ತೆ ಸುಷ್ಮಿತಾ ಸಂದ ಚೆಂಡು ದುರ್ಗಾ ಓಟವನ್ನ ಕಾಣ್ತಾ ಇಲ್ಲ. ಈತನ ಮಧ್ಯೆ ಅಂಗಡ ಭಾಗದಲ್ಲಿ ಕವರ್ಸ್ ಭಾಗದಲ್ಲಿ ಕ್ಷೇತ್ರ ಫಲ ಚೆಂಡು ಮತ್ತೆ ಸೀಮಾರೇಖೆಯ ಭಾಗದಲ್ಲಿ ಬೌಂಡ್ರಿ ಮಿಸ್ಫೀಲ್ಡ್. ಕವರ್ಸ್ ಭಾಗದಲ್ಲಿ ಒಂದು ಸುಲಭದ ಒಂದು ಮಿಸ್ಫೀಲ್ಡ್ ಅನ್ನು ಅವರು ಮಾಡಿದ್ರು. ದುರ್ಗಾ ಮುಖೇನವಾಗಿ ಬೌಂಡ್ರಿಯ ಸೇರ್ಪಡೆ. ಮತ್ತೊಂದು ತಮ್ಮ ಮೂಲಕವಾಗಿ ಔಟ್. ಬೌಂಡರಿ ದಾಖಲಿಸ ಮರು ಚೆಂಡಲ್ಲ ಈ ಬಾರಿ ಸುಷ್ಮಿತಾ. ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿಗೆ ಮೊದಲ ಎಸ್ ಅನ್ನು ತಂದ್ರು. ದುರ್ಗಾ ಕ್ಲೀನ್ ಬೌಲ್. ಹೌದು, ಅಂಬಲಪಾಡಿಯವರು ಒಂದು ಹಂತದ ಹೊರೆ ಇಳಿಸಿದ್ರು. ಇದು ನಾಳೆ ಸಂಜೆವರೆಗೆ ಮತ್ತೆ ಪುನಃ ಇದೆ. ಶಿವರಾತ್ರಿ ಪರ್ವಕಾಲ, ಅದು ಕೂಡ ಟೂರ್ನಮೆಂಟ್ ಸಂಯೋಜನೆ ಮಾಡುವಂತಹದ್ದು ಸುಲಭದ ಮಾತಲ್ಲ. ಕಡ್ಲೆ ತಿಂದು ಕೈ ತೊಳೆದಷ್ಟು ಸುಲಭವೂ ಅಲ್ಲ. ಬೌಲರ್ ರಶ್ಮಿತಾ ಈ ಬಳಸದ ಚೆಂಡು ಮತ್ತೊಂದು ಬಳಸಬಾರ್ದು ಹೊಡೆತ ಗಲಿ ಭಾಗದಲ್ಲಿ ಕೋನ ಹಂತದಲ್ಲಿ ಮಿಸ್ಫೀಲ್ಡ್ ನಡುವಣ ಕೂಡ ಒಂದೊಡೆ ಚೋರಿಯ ಸೇರ್ಪಡೆ. ಚಿತ್ರ ಮುಖೇನವಾಗಿ ತಳಮೊತ್ತ 12ಕ್ಕೆ ಒಂದು SMS ಬ್ರಹ್ಮಾವರ. ಶಾಮಿಲಿ ಪಾರ್ಕಿಂಗ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಜಯಂ ಪಂಚಜನ್ಯ ಟ್ರೋಫಿಯ ಒಂದು ಪ್ರದರ್ಶನ ಪಂದ್ಯಾಟವೂ ಕೂಡ. ಮತ್ತೆ ರಶ್ಮಿತಾ ಒಂದು ಉತ್ತಮ ವ್ಯತ್ಯಾಸವನ್ನ ಕಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಮುಂದಿನ ಪಂದ್ಯಾಟವಾಗಿ
ನವಮಿ ಮತ್ತು ಕುಟೀರ ತಂಡಗಳು ಟಾಸಿ ಬರ್ಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ನವಮಿ ಅಂಡ್ ಕುಟೀರ ಈ ತಂಡದ ಕಾಣಿಸುವಾಗದಲ್ಲಿ ಮತ್ತೊಂದು ಬಹಳ ಸುತ್ತಮುತ್ತ ಬೌಂಡ್ರಿ. SMS ಹುಡುಗಿ ಲಕ್ಷ್ಮಿಯ ಮುಖೇನ ಬೌಂಡರಿಯ ಸೇರ್ಪಡ. ಮತ್ತೆ ರಶ್ಮಿಯ ಸದಾ ಈ ಒಂದು ಚೆಂಡು ಕವರ್ಸ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಲಕ್ಷ್ಮಿ ಮುಖೇನ. ಇದರ ಮಧ್ಯೆ ಬಹಳ ಸಮರ್ಥ ಹೊಡೆತ ಇನ್ಸೈಡ್ ಔಟ್ ಡೀಪ್ ಕವರ್ಸ್ ಭಾಗದಲ್ಲಿ ಚಿತ್ರ ಮುಖ್ಯವಾಗಿ ಒಂದು ಸುಂದರತೆ ಹೊಡೆತ ಈ ಬಾರಿ SMS ಬ್ರಹ್ಮಾವರಕ್ಕೆ ಒಂದು ಅತ್ಯುತ್ತಮ ಹೊಡೆತ ಡೀಪಕ್ಷ ಕವರ್ಸ್ ಅಲ್ಲಿ 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 21ಕ್ಕೆ 1. ಜಯಂ ಪಾಂಚಜನ್ಯ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಟ ಪ್ರತಿಷ್ಠಿತ ಒಂದು ಟೂರ್ನಮೆಂಟ್ ಅಲ್ಲಿ 16 ತಂಡಗಳು ಆಡ್ತಾ ಇದೆ. ನವಮಿ ಮತ್ತು ಕುಟೀರ ಇದು ಸೆಕೆಂಡ್ ಕಾಲ್ ಇರ್ತದೆ 2 ತಂಡಗಳಿಗೆ ಕೂಡ. ಲಾಸ್ಟ್ ಒನ್ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ ಕಳೆದ ಕ್ರೀಡಾ ಋತುವಿನಲ್ಲಷ್ಟೇ ಒಂದು ಅದ್ದೂರಿ ಗಾರ್ಡನ್ ಫ್ರೆಂಡ್ಸ್ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡಿತ್ತು. ಅದರ ಪ್ರಮುಖ ನೇತಾರರ ಕೆಲಸವನ್ನು ಮಾಡಿದ್ರು ನಾರಾಯಣ್ ಕುಂದರ್ ಮತ್ತು ಸಚಿನ್ ಕಲ್ಮಾಡಿ ಅವರ ಸಮಾನ ಮನಸ್ಕರ ಒಂದು ತಂಡ. ಆ ನಿಟ್ಟಲ್ಲಿ ಅಂಗಳ ಒಳಭಾಗದಲ್ಲಿ ಮತ್ತೊಂದು ವಿಕೆಟ್ ಪತನ. ಈ ಬಾರಿ ಗ್ಲಾನ್ಸ್ ಮಾಡುವಂತಹ ಹಂತದಲ್ಲಿ ಮಿಡ್ಗಡ ಭಾಗದಲ್ಲಿ ಇದೊಂದು ಸಿಕ್ಸರ್ ಆಗಿತ್ತು. ಚಿತ್ರ ವಿಕೆಟ್ ಕಳ್ಕೊಳ್ತಾ ಇದೆ SMS ಬ್ರಹ್ಮಾವರ. ಜಮಾಲ್ ಮತ್ತೋರು ಆಟಗಾರ್ತಿಯ ಸೇರ್ಪಡೆಯನ್ನು ಕಂಡುಕೊಂಡ್ರು. 2 ಓವರ್ಗಳ ಮುಕ್ತಾಯದಲ್ಲಿ ಒಂದು ಅತ್ಯುತ್ತಮ ಸ್ಕೋರಿಂಗ್ ರೇಟ್ ಅನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ SMS ಬ್ರಹ್ಮಾವರದ ಹುಡುಗಿಯರು 21 ಓಟವನ್ನು ಪೇರಿಸಿದ್ದಾರೆ. ನಾಳೆ ದಿನ T20 ವರ್ಲ್ಡ್ ಕಪ್ ನ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ಕೊಲಂಬೋದಲ್ಲಿ ನಡೆಯುತ್ತೆ. ಇಂಡಿಯಾ ಪಾಕಿಸ್ತಾನ ಕಾಳಗ ಎಲ್ಲಿಗೆ ನಡೀತಾ ಇದೆ ಜಯಂ ಪಾಂಚಜನ್ಯ ಟ್ರೋಫಿ. ಚೈತ್ರ 3ನೇ ಓವರ್ ಬಹಳ ಚೆಂಡ ಬಹಳ ಸಮರ್ಥ ಹೊಡೆತ ಸ್ಕ್ವೇರ್ ಲೆಗ್ ಸಿಮರ್ ಕೆಲ ಭಾಗದಲ್ಲಿ ಲಕ್ಷ್ಮಿ ಮುಖ್ಯವಾಗಿ ಬೌಂಡ್ರಿ ಶಾರ್ಟ್ ರೈಸಿಂಗ್ ಡೆಲಿವರಿಯನ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಆಡಿದ್ರು. ಲಕ್ಷ್ಮಿ ದಾಂಡಿನಲ್ಲಿ ಚುಮ್ಮಿದ ಬೌಂಡರಿ 2ನೇ ಬೌಂಡ್ರಿ ಆಗ್ತಾ ಇದೆ. SMS ಮೊತ್ತ 25ಕ್ಕೆ 2. ಮತ್ತೆ ಚೈತ್ರ ತೀರಾ ಶಾರ್ಟ್ ಆಗಿ ಒಂದು ಚೆಂಡನ್ನು ಎಸೆದ್ರು. ಥರ್ಡ್ ಬಾರ್ ಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ತನ್ನ ಮೊತ್ತ 26. ಇತ್ತೀಚೆಗಷ್ಟೇ ಮಂಗಳೂರಿನ ಬೋಳೂರಿನಲ್ಲಿ ನಡೆದಂತಹ ಒಂದು ಮಹಿಳಾ ಪಂದ್ಯದಲ್ಲೂ ಕೂಡ ಪ್ರಶಸ್ತಿಯನ್ನು ಗೆದ್ದಂತ ತಂಡ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ. ಈ ಪಂದ್ಯಾಟ ಕೇವಲ ಪ್ರದರ್ಶನ ಪಂದ್ಯಾಟವಾಗಿ ಮಾತ್ರ ನಡೀತಾ ಇದೆ. ಈ ತಮ್ಮದ ಉತ್ತಮ ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಜಯಂ ಪಾಂಚಜನ್ಯ ಮತ್ತು ಸ್ವಸ್ತಿ ಹುಡುಗರು 24x7 ಡ್ಯೂಟಿ ಮಾಡ್ತಾ ಇದ್ದಾರೆ. ಮತ್ತೆ ಉತ್ತಮ ಹೊಡೆತ ಲಾಂಗ್ ಲೆಗ್ ಸೀಮಾರ ಕೆಲ ಭಾಗದಲ್ಲಿ ಲಕ್ಷ್ಮಿ ಮುಖ್ಯವಾಗಿ ಮತ್ತೊಂದು ಸುಂದರತೆ ಹೊಡೆತ. ಈ ಬಾರಿ 3ನೇ ಓವರ್ನ ಇದೇ ಹಂತದಲ್ಲಿ ತಂಡದ ಮೊತ್ತ SMS ಬ್ರಹ್ಮಾವರ 31ಕ್ಕೆ 2. ಚೈತ್ರ ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ತನ್ಮದ ಲಕ್ಷ್ಮಿಗೆ ಸಂದ ಚೆಂಡು ಮತ್ತೊಂದು ಉತ್ತಮ ಹೊಡೆತ ಗಲ್ಲಿ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. 32ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ 32-2. ಹಗಲು ರಾತ್ರಿಯಾಗಿ ಜಯಂ ಪಾಂಚಜನ್ಯ ಟ್ರೋಫಿಲಿ ಸಾಗ್ತಾ ಇದೆ. ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. 33. ಮೊದಲ 3 ಓವರ್ಗಳಲ್ಲಿ SMS ನ ಮೊತ್ತ ಈ ಬಾರಿ ಒಂದು ಉತ್ತಮ ರೀತಿಯ ಹಂತವನ್ನು ಕಂಡುಕೊಳ್ತಾ ಇದ್ರು. ಓವರ್ ಒಂದರ ಸರಾಸರಿ 11 ರನ್ ರೇಟ್ ಅನ್ನು ಉಳಿಸಿ ಆಡ್ತಾ ಇದೆ
SMS ಬ್ರಹ್ಮಾವರ ಅವರನ್ನು ಎದುರಿಸುವ ತಂಡ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ. ಶಿವರಾತ್ರಿ ಪರ್ವಕಾಲ. ಪ್ರಿಯಾ ಬಂದ್ರು 4ನೇ ಓವರ್ ಮೊದಲ ಚೆಂಡಿಗಾಗಿ. ಜೋಮಲ್ ಒಂದೆಡೆ ಆಟವನ್ನು ಆಡ್ತಾ ಇದ್ದಾರೆ. ಇತ್ತೀಚೆಗೆ ಈ ಒಂದು ತಂಡ ಬಹುಶಃ ಅಟ್ಯಾಕರ್ಸ್ ಹಕ್ಲಾಡಿ ಪ್ರದರ್ಶನ ಪಂದ್ಯಾಟವನ್ನು ಕೂಡ ಆಡಿದ್ರು ಅಂತ ಕಾಣುತ್ತೆ. 66,000 ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟ ನಡೆದಿತ್ತು ಹಕ್ಲಾಡಿಯಲ್ಲಿ. ಈ ತರಹದ ಉತ್ತಮದ ಹೊಡೆತ, ರನ್ ಅವಕಾಶ ಇತ್ತು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲಿಂಗಪ್ಪ ಅವರ ಹಿರಿತನದಲ್ಲಿ ಹುಡುಗಿಯರ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸಚಿನ್ ಕಲ್ಮಾಡಿ ಮತ್ತು ನಾರಾಯಣ್ ಪಿ ಕುಂದವರ ಮುಂದಾಳುತ್ವದಲ್ಲಿ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತಮ್ಮದ ಉತ್ತಮ ಹೊಡೆತ ಲಾಂಗ್ ಆಫ್ ಆಗಿದಲ್ಲಿ ಮತ್ತೆ ಒಂದೊಳ್ಳೆ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 34. ಇದರ ಹಿಂದೆ ಒಂದು ಬಹಳಷ್ಟು ದೊಡ್ಡ ಮಟ್ಟದ ಉದ್ದೇಶವನ್ನು ಇಟ್ಕೊಂಡು ಪ್ರಶಾಂತ್ ಅಂಬಲಪಾಡಿ ಅವರು ತಮ್ಮೆಲ್ಲರ ಹುಡುಗರನ್ನ ಒಂದಾಗಿಸಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಈ ವರ್ಷ ಅಂಬಲಪಾಡಿಯ ಬಾಲಗಣೇಶೋತ್ಸವದ 50ನೇ ವರ್ಷ ಸುವರ್ಣ ಸಂಭ್ರಮಕ್ಕೋಸ್ಕರ ಬೆಳ್ಳಿಯ ರೂಪದ ವಸ್ತುವೊಂದನ್ನು ಗಣಪತಿಗೆ ಸಮರ್ಪಿಸಬೇಕು ಅನ್ನುವಂತ ದೂರಗಾಮಿ ಚಿಂತನೆ ಜೊತೆ ಈ ಒಂದು ಟೂರ್ನಮೆಂಟ್ ಸಾಗ್ತಾ ಇದೆ. ಜಯಂ ಪಾಂಚಜನ್ಯ ಆ ನಿಟ್ಟಲ್ಲಿ ಮತ್ತೊಂದು ಲೇಟ್ ಕಟ್ ಅನ್ನು ಮಾಡಿ ಗಲ್ಲಿ ಭಾಗದಲ್ಲಿ ಲಕ್ಷ್ಮೀ ಮುಖೇನ ಒಂದೊಟ್ಟ ಸೇರ್ಪಡೆ. SMS ಬ್ರಹ್ಮಾವರಕ್ಕೆ ತಳ ಮೊತ್ತ 36-2. ಈ ತಮ್ಮದ ಜೋಮಾಲ್ಗೆ ಸದ ಈ ಒಂದು ಚೆಂಡು ಓಟಗಳು ಬರ್ತಾ ಇಲ್ಲ. ಈ ಪಂದ್ಯಾಟದ ಅಂಪೈರ್ಸ್ಗಳು ಕಾಡೂರ್ ರಾಘು, ಸ್ವರೂಪ್ ಗೌಡ ಫ್ರಮ್ ತೀರ್ಥಹಳ್ಳಿ, ಹಾಸನ್ ಕೃಷ್ಣ ಮತ್ತು ದೀಪಕ್ ಕಡ್ಪಾಡಿ ರೆಸ್ಟ್ ಅಲ್ಲಿದ್ದಾರೆ ಸದ್ಯಕ್ಕೆ. ಈ ತಮ್ಮದ ಉತ್ತಮ ಹೊಡೆತ 4ನೇ ಓವರ್ ಕೊನೆ ಹತ್ತಲ್ಲಿ ಒಂದೊಳ್ಳೆ ಚೋರಿಯ ಸೇರ್ಪಡೆಯೂ ಕೂಡ ತಟ್ಟಿ ಮುಟ್ಟಿ ಓಟ ದಾಖಲಾಗ್ತಾ ಇದೆ. ಸ್ಕೋರ್ 37, 37-2. ಇನ್ನು 1 ಓವರ್ ಬಾಕಿ ಇದೆ. ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ ಅದಾರನ್ನ ಕೊನೆ ಹಂತದಲ್ಲಿ ಕಣಕ್ಕಿಳಿಸ್ತಾರೆ, ನೋಡಬೇಕಾಗಿದೆ. ನೋಡಿ, ನವಮಿ ಮತ್ತು ಕುಟೀರ ತಂಡದ ನಾಯಕರಿಗೆ ಕೊನೆ ಕರೆ ಇರ್ತದೆ ಎರಡೂ ತಂಡಗಳಿಗೆ ಕೂಡ. ಇಲ್ಲದಿದ್ದರೆ ಮುಂದಿನ ಪಂದ್ಯಾಟದ ಓವರ್ ಸಂಖ್ಯೆ 6ರಿಂದ 5ಕ್ಕೆ ಇಳಿಯುತ್ತೆ. ನೀವು ಸಹಕರಿಸಿದ್ರೆ 6 ಓವರ್ಗಳಿರ್ತದೆ. ಬಿಟ್ರೆ ರೈಟ್ ಟೈಮಿಗೆ ಬಾರದೆ ಹೋದ್ರೆ ಓವರ್ ಕಡಿತ ಕಂಪಲ್ಸರಿ ಆಗತ್ತೆ. ತಪ್ಪು ತಿಳ್ಕೋಬೇಡಿ. ನಮಗೆ ಇರುವಂತ ಪರ್ಮಿಷನ್ 10 ಗಂಟೆವರೆಗೆ ಮಾತ್ರ. ಇವಾಗ ಕೊನೆ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್ ಸಮೃದ್ಧಿ. ಸಮೃದ್ಧಿಯ ಸಂದ ಈ ಒಂದು ಚೆಂಡು ಈ ತಮ್ಮದ ವೈಟ್ ಬಾಲ್ ಔಟ್ ಸೈಡ್ ದ ಲೆಗ್ ಸ್ಟಾಂಪ್. ಈ ಟೂರ್ನಮೆಂಟ್ ನೇರ ಪ್ರಸಾರ ಕ್ರಿಕ್ಸ್ ಮಾಡ್ತಾ ಇದ್ರೆ ಟೂರ್ನಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇದೆ ಪಾಂಚಜನ್ಯ. ಅಂಗಡಾಳ ಭಾಗದಲ್ಲಿ ಈ ತನ್ಮದ ಮತ್ತೊಂದು ಬಳಸವರ್ತ ಹೊಡೆತ ಫೈನ್ ಲೆಗ್ ಸಿಮರ್ ಕೆಲ ಭಾಗದಲ್ಲಿ ಜೋಮಾಲ್ ಮುಖ್ಯವಾಗಿ SMS ಬ್ರಹ್ಮಾವರಕ್ಕೆ ಮತ್ತೆ ಬೌಂಡರಿಯ ಸೇರ್ಪಡೆ. 42-2. ಅಂಗಡಾಳ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಸ್ಕ್ವೇರ್ ಲೆಗ್ ಸಿಮರ್ ಅಂಚಿನಲ್ಲೊಂದು
ಕ್ಷೇತ್ರ ರಕ್ಷಣೆ ದಾಖಲಾಗ್ತಾ ಇದೆ. ಪಿಂಕ್ ಪ್ಯಾಂಥರ್ಸ್ ಕಾಲ್ ಮಾಡಿ ಮೊತ್ತ ಈ ಹಂತದಲ್ಲಿ SMS ಬ್ರಹ್ಮಾವರ 43 ಅಂಗಣ ಒಳಭಾಗದಲ್ಲಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. ಕವರ್ ಪಾಯಿಂಟ್ ಭಾಗದಲ್ಲಿ ಓಟ್ಗಳು ದಾಖಲಾಗ್ತಾ ಇದೆ. 44 ಲಕ್ಷ್ಮಿ ಓಟವನ್ನ ಕಂಡುಕೊಂಡ್ರು. ಈ ಧರ್ಮದ ಅಂಗಣ ಒಳಭಾಗದಲ್ಲಿ ಮತ್ತೊಂದು ಬೌಂಡ್ರಿ. ಸುಂದರತೆ ಹೊಡೆತ ಬಾರಿ ಜಮಾಲ್ ಮುಖ್ಯವಾಗಿ SMS ಬ್ರಹ್ಮಾವರಕ್ಕೆ. ಈ ಬಾರಿ ಮತ್ತೆ ಶಾಟ್ ಆಗಿ ಬಿದ್ದ ಚೆಂಡು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸ್ತಾ ಇರುವಂತಹ ಜಮಾಲ್ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದರೆ ಈ ಒಂದು ಅಂಬಲಪಾಡಿಯ ಶಾಮಿಲಿ ಮೈದಾನದಲ್ಲಿ ಪ್ರದರ್ಶನ ಪಂದ್ಯಾಟದಲ್ಲಿ SMS ಹುಡುಗಿ ಜಮಾಲ್. ಮೊತ್ತ 52 ರನ್ ಪಡಾವಕಾಶ ಇತ್ತು. ಕೊನೆ ಹಂತದಲ್ಲಿ ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ ಮುಖ್ಯವಾಗಿ 53 ಓಟ 2 ಹೋದರಿ ಆಘಾತವನ್ನ ಕಂಡ SMS ಬ್ರಹ್ಮಾವರ ಈ ಪ್ರದರ್ಶನ ಪಂದ್ಯದ ಜಯಕ್ಕಾಗಿ ಪಿಂಕ್ ಪ್ಯಾಂಥರ್ಸ್ಗೆ ಟಾರ್ಗೆಟ್ 54 ಓಟಗಳು. ಜಮಾಲಿ ಪಂದ್ಯಾಟ ಬ್ರಹ್ಮಾವರ ಪರವಾಗಿ 20 ಓಟವನ್ನು ದಾಖಲಿಸಿದ್ರು. ಆ 17 ಓಟವನ್ನು ದಾಖಲಿಸಿದ್ರು. ಆ ಕಡೆ ಲಕ್ಷ್ಮಿ ಕೂಡ ಒಂದು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಚಿತ್ರ ಕೂಡ SMS ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು ಕೂಡ. ಮುಂದಿನ ಪಂದ್ಯ ಟಾಸ್ ಮೇಲುಗೈಯನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ ಕುಟೀರ ಬನ್ನಾಡಿಯ ತಂಡ ಪಂದ್ಯಾಟವನ್ನು ಆಡುತ್ತೆ. ಅದಾದ ಬಳಿಕ ಮಹಾವಿಷ್ಣು ಬನ್ನಾಡಿ ಕಾರ್ಕಡ ರೆಡಿ ಇರ್ಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದ ಮುಂದಿನ ಪಂದ್ಯಾಟ ಇರುತ್ತೆ. ಮಹಾವಿಷ್ಣು ಬನ್ನಾಡಿ ಕಾರ್ಕಡ. ಒಂದೆಡೆ ರಶ್ಮಿ ಸೇರ್ಪಡ, ಮತ್ತೊಂದೆಡೆಯಲ್ಲಿ ಚೈತ್ರ. ಟಾರ್ಗೆಟ್ 54. SMS ಪರವಾಗಿ ನೆಕ್ಸ್ನ ಮೊದಲ ಚೆಂಡು. ರಶ್ಮಿ ಫೈನಲ್ ಆಗಮಾಗದತ್ತ ಹೊಡೆತವನ್ನು ದಾಖಲಿಸಿದ್ರು ಕೂಡ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜಯಂ ಪಂಚಜನ್ಯ ಟ್ರೋಫಿಯ ಪ್ರದರ್ಶನ ಪಂದ್ಯಾಟ ನಡೀತಾ ಇದೆ. ಹಗಲು ರಾತ್ರಿ 40 ಗಜಗಳ ಪಂದ್ಯಾಟವಾಗಿ. ಈತನ ಮಧ್ಯೆ ಚಿತ್ರ
ಎರಡನೇ ಬಾರಿ ಮತ್ತೊಂದು ಲೋ ಫುಲ್ ಟಚ್ ಚೆಂಡನ್ನು ಎಸೆದ್ರು. ಕವರ್ಸ್ ಭಾಗದಲ್ಲಿ ಮೊದಲ ಓಟವನ್ನು ಕೂಡ ರಶ್ಮಿ ಪೂರೈಕೆ ಮಾಡಿಕೊಂಡ್ರು. ಪಿಂಕ್ ಪ್ಯಾಂಥರ್ಸ್ ಇನ್ನಿಂಗ್ಸ್ ಆರಂಭ. 1 for without loss. ಮುಂದಿನ ಹಂತದಲ್ಲಿ ಮಹಾವಿಷ್ಣು ಸೌಸಾರ್ ಜಾನ್ಸನ್ ರೆಡಿ ಇರಬೇಕು. ಚೈತ್ರ ಈತನ ಮಧ್ಯೆ ಬಹಳ ಸಮರ್ಥನೆ ರಿವರ್ಸ್ ಶಾಟ್ ಮೂಲಕ ಗಾಲಿ ಭಾಗದಲ್ಲಿ ಚೆಂಡು. ಚೈತ್ರ ಮುಖ್ಯವಾಗಿ ರಿವರ್ಸ್ ಶಾಟ್ ಬೌಂಡ್ರಿ. 4 ಓಟಗಳ ಒಂದು ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಂಡ್ರು. ಪಿಂಕ್ ಪ್ಯಾಂಥರ್ಸಿನ ಮೊದಲ ಬೌಂಡ್ರಿಯೂ ಕೂಡ. ಮೊದಲ 3 ಚೆಂಡುಗಳಲ್ಲಿ ಇವಾಗಲೇ 5 ಓಟವನ್ನು ಪೇರಿಸ್ತಾ ಇರುವಂತಹ ಈ ಒಂದು ತಂಡ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ ಅಂಬಲಪಾಡಿಯಲ್ಲಿ ಆಡ್ತಾ ಇದ್ದಾರೆ. ಈತನ ಮಧ್ಯೆ ಉತ್ತಮ ರೀತಿಯ ಹೊಡೆತ. ಮತ್ತೆ ಚಿತ್ರ ಈ ಮನಸ್ಸದ ಚೆಂಡು ಬಹಳ ಸಮರದ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಮತ್ತೆ ಒಂದೊಡೆ ಚೊರೆ ಸೇರ್ಪಡೆ. SMS ಪದಪುರ ಕಾಲೇಜಿನ ಹುಡುಗಿಯರು SMS ರೂಪದಲ್ಲಿ ಆಡ್ತಾ ಇದ್ದಾರೆ ಈ ಒಂದು ಪ್ರದರ್ಶನ ಪಂದ್ಯಾಟ ಜಯಂ ಪಂಚಜನ್ಯ ಟ್ರೋಫಿಗೋಸ್ಕರ. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಇದರ ಮಧ್ಯೆ ಮತ್ತೊಂದು ವೈಡ್ ಔಟ್ ಸೈಡ್ ದಲ್ಲಿ ಆಕ್ಷನ್ ಅನ್ನುವಂತ ಸೂಚನೆ ಇದೆ. ಅಲ್ಲ ಮೊತ್ತ 8 46 ಓಟದ ಅವಶ್ಯಕತೆ ಇದೆ ಒಂದು ಪಂದ್ಯಾಟ ಜಯಕ್ಕೋಸ್ಕರ. ಇನ್ನು ಕೂಡ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ. ಮತ್ತೆ ಚಿತ್ರ ಮೊದಲ ಓವರ್ ಕೊನೆ ಚೆಂಡು ಈ ಬಾರಿ ಕೂಡ ಒಂದು ರಿವರ್ಸ್ ಶಾಟ್. (24x7) ಸುರೇಂದ್ರ ಅಂಬಲಪಾಡಿ ನಮ್ಮ ಜೊತೆಗಿದ್ದಾರೆ. ಗಡಿಯಲ್ಲಿ ಸೈನಿಕರು ದೇಶ ಕಾಯುವ ಹಾಗೆ ಅಂಬಲಪಾಡಿಯಲ್ಲಿ ಸುರೇಂದ್ರ ಗ್ರೌಂಡ್ ಕಾಯ್ತಾ ಇದ್ದಾರೆ. ಲೈನ್ ಅಂಪೈರ್ ಓವರ್ ಮುಕ್ತಾಯ. 9 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಜಮಾಲ್ ಬಂದ್ರು. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಇನ್ನೂ ಕೂಡ 45 ಓಟದ ಅವಶ್ಯಕತೆ. 4 ಓವರ್ಗಳಲ್ಲಿ ಜಯಕ್ಕಾಗಿ ಇವಾಗ ಪಂದ್ಯಾಟವನ್ನು ಆಡ್ತಾ ಇರುವಂತಹ 2 ಮಹಿಳಾ ತಂಡಗಳು SMS ಅಂಡ್ ಪಿಂಕ್ ಪ್ಯಾಂಥರ್ಸ್ ಫ್ರಮ್ ಕಲ್ಮಾಡಿ. ಚೈತ್ರಗೆ ಚಂದ ಈ ಒಂದು ಚೆಂಡು ಬಹಳ ಸುತ್ತಮುತ್ತದ ಕ್ಷೇತ್ರ ರಕ್ಷಣೆ ಶಾರ್ಟ್ ಮಿಡ್ ಗಿಡ ಭಾಗದಲ್ಲಿ 1 ಓಟ ಸೇರ್ಪಡೆ. ಚೈತ್ರ ಫುಲ್ ಮಾಡಿದ್ರು ಕೂಡ 2 ಅಂಕಿಯ ಮೊತ್ತವನ್ನು ತಲುಪ್ತಾ ಇದೆ. 10 for no loss. ರಶ್ಮಿ ಆಟವನ್ನು ಆಡ್ತಾ ಇದ್ದಾರೆ. ಎರಡನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾರಿ ಕವರ್ ಬಹಳ ಸಮರ್ಥ ಹೊಡೆತ. ಮತ್ತೊಂದು ಉತ್ತಮ ಕ್ಷೇತ್ರ ರಕ್ಷಣೆ ದಾಖಲಾಗ್ತಾ ಇದೆ. ಬಾರಿ SMS ಬ್ರಹ್ಮಾವರದ ಪರವಾಗಿ ಮೊತ್ತ 11 ಕಲ್ಮಾಡಿ. ಮತ್ತೆ ಜೋಮೋಲ್ ಅಂದ ಚೆಂಡು ರಿವರ್ಸ್ ಶಾಟ್ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ಗಲ್ಲು ಭಾಗದ ನಡುವಣ ಈ ಓಟ ದಾಖಲಾಗ್ತಾ ಇದೆ. ತನ್ನ ಮೊತ್ತವೂ ಕೂಡ 12 ಓಟವನ್ನು ತಲುಪ್ತಾ ಇದೆ. ಇದಾದ ಬಳಿಕ ಕುಟೀರ ಮತ್ತು ನವಮಿ ನಡುವಣ ಒಂದು ಬಿಗು ಹೋರಾಟ ಇರ್ತದೆ. ಮೊದಲ ಪಂದ್ಯಾಟವನ್ನು ಕಳ್ಕೊಂಡ ಕುಟೀರಕ್ಕೆ ಬಹುಶಃ ಈ ಪಂದ್ಯ ಡುವೋಡೈ ಪಂದ್ಯಾಟವೂ ಕೂಡ. 1 ಜಯ 1 ಸೋಲನ್ನ ಕಂಡಿದೆ ನವಮಿ. ಆ ನಿಟ್ಟಲ್ಲಿ ಮನಸ್ಸವರ್ತ ಹೊಡೆತ ಡೀಪ್ ಕವರ್ಸಲ್ಲಿ ಕ್ಲೋಸ್ ಓವರ್ ಪಿಚ್ ಅಂಡ್ ರಶ್ಮಿ ಮುಖ್ಯವಾಗಿ ಬೌಂಡ್ರಿ. ಕಲ್ಮಾಡಿಯ ಮೊತ್ತ ಪಿಂಕ್ ಪ್ಯಾಂಥರ್ಸ್ 16ಕ್ಕೆ ನೋ ಲಾಸ್.
ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆಲ್ರೆಡಿ ಸೌಸ್ಟಾರ್ ಜಾನ್ಸನ್ ಸತತವಾಗಿ 2 ಪಂದ್ಯಾಟಗಳ ಜಯವನ್ನು ದಾಖಲಿಸುವ ಮುಖೇನ ಕ್ವಾರ್ಟರ್ ಫೈನಲ್ಗೆ ಒಂದು ಹಂತದಲ್ಲಿ ಕಾಲಿಟ್ಟಂತ ತಂಡ ಕೂಡ ಬೆಳಗಿನ ಅವಧಿಯಲ್ಲಿ ಜಯ ಮತ್ತು ಸೊಸೆ ಮೊದಲ ತಂಡವಾಗಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರೆ, ಮತ್ತೊಂದೆಡೆಯಲ್ಲಿ ಶೆಟ್ಟಿ ಅಂಪೈರ್ ಕುಂದಾಪುರ. ಈ ತಂಡದ ಅಗಲ ಭಾಗದಲ್ಲಿ ಅನಾವಶ್ಯಕವಾಗಿ ರಶ್ಮಿ ರನ್ಔಟ್ ಆದ್ರು. ಕವರ್ಸ್ ಭಾಗದಲ್ಲಿ ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದಂತಹ ಬ್ರಹ್ಮಾವರದ ಹುಡುಗಿಯರು ಪಿಂಕ್ ಪ್ಯಾಂಥರ್ಸ್ನ ಮೊದಲ ವಿಕೆಟ್ ಅನ್ನು ಉರುಳಿಸಿದ್ರು. ರಶ್ಮಿ ವಾಪಸ್. ಇದೊಂಥರ ತೆಂಕು ಬಡಗು ಕೂಡಾಟ ಆದ ಹಾಗೆ. ಬ್ರಹ್ಮಾವರದವ್ರು ಬಡಗಿಗೆ ಬರ್ತಾರೆ, ಕಲ್ಮಾಡಿಯವರು ತೆಂಕಿಗೆ ಬರ್ತಾರೆ. ಪುಣ್ಯಕ್ಕೆ ಇದು ಕಾಲಮಿತಿ. ಇವತ್ತು ಪೂರ್ಣರಾತ್ರಿ ಆದ್ರೆ ನಾಳೆ ಶಿವರಾತ್ರಿ ಕಷ್ಟ ಆಗ್ತದೆ. ಆ ನಿಟ್ಟಲ್ಲಿ ಒಂದು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಎರಡೂ ತಂಡಗಳು ಕೂಡ. ಸ್ಕೋರ್ 16-1. 3 ಓವರ್ಗಳು 38 ಓಟದ ಅವಶ್ಯಕತೆ. ಒಂದು ಹಂತದಲ್ಲಿ ಬ್ರಹ್ಮಾವರ ಮೊದಲ ಇನ್ನಿಂಗ್ಸ್ನಲ್ಲಿ 17 ಓಟದ ಒಂದು ಆಟವನ್ನು ಆಡಿದಂತ ಲಕ್ಷ್ಮಿ ಯಸ್ಗಾರಿಕ ಭಾಗವನ್ನು ಕಂಡುಕೊಂಡ್ರು. ಒಂದೆಡೆ ಚೈತ್ರ ಆಡ್ತಾ ಇದ್ರೆ, ಮತ್ತೊಂದೆಡೆಯಲ್ಲಿ ಸುಷ್ಮಿತಾ ಆಟವನ್ನು ಆಡ್ತಾ ಇದ್ದಾರೆ. ಈತನ ಮಧ್ಯೆ ಶಾಡಾಗಿ ಬಿದ್ದ ಚೆಂಡು ಬಹುಶಃ ನಂಬಲು ಸಾಧ್ಯ ರೀತಿಯ ಒಂದು ಕ್ರಾಸ್ ಲೈನ್ ಶಾಟ್ ಅನ್ನು ಚೈತ್ರ ಆಡಿದ್ರು. ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಭಾಗದಲ್ಲಿ ಬೌಂಡ್ರಿ. ಒಂದು ಸುಂದರತೆ ಹೊಡೆತ ಚೈತ್ರ ಮುಖೇನ 20ರ ಮೊತ್ತವನ್ನು ತಲುಪ್ತಾ ಇದೆ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ. 20-1. ಇನ್ನು 34 ಓಟದ ಅವಶ್ಯಕತೆಯೂ ಕೂಡ. ಕ್ಷೇತ್ರ ರಕ್ಷಣೆ ಬದಲಾವಣೆ. ಕೀಪರ್ ಥರ್ಡ್ ಮ್ಯಾನ್ ದೀಪಾಕ್ಷ ಕವರ್ಸ್ ಲಾಂಗ್ ಆಫ್ ಮತ್ತು ಡೀಪ್ ಮಿಡ್ ವಿಕೆಟ್ ಮತ್ತು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಉತ್ತಮ ರೀತಿಯ ಎಸೆತ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಈ ಬಾರಿಯ ಈ ಒಂದು ಜಯಂ ಪಂಚಜನ್ಯದ ಚಾಂಪಿಯನ್ಗಳು 1.5 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಈತನ ಮಧ್ಯೆ ಮತ್ತೊಂದು ರಿವರ್ಸ್ ಶಾಟ್. ಗಲ್ಲಿ ಭಾಗದಲ್ಲಿ ಚೈತ್ರ ಮುಖೇನ ಒಂದು ಓಟದ ಸೇರ್ಪಡೆ. 21ಕ್ಕೆ ತಲುಪ್ತಾ ಇದೆ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ ಫಾರ್ 1. ಈತನ ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಕವರ್ಸ್ ಭಾಗದಲ್ಲಿ ಸುಷ್ಮಿತಾ ಒಂದು ಓಟ ಕ್ಲಿಯರೆನ್ಸ್ ಅನ್ನು ಮಾಡಿದ್ರು. ಮೊತ್ತ 22 ಓಟಗಳು. 2-2 ಫಾರ್ 1. ಲಾಸ್ಟ್ ಈತನ ಮಧ್ಯೆ ಮತ್ತೊಂದು ಬಳಸಬಲ್ಲ ಫುಲ್ ಶಾಟ್ ಮಾಡಿ ಮಿಡ್ಗಳ ಭಾಗದಲ್ಲಿ ಒಂದು ಹಂತದಲ್ಲಿ ಜಮಾಲ್ ಎಡವಿಕೆಯನ್ನು ಮಾಡಿಕೊಂಡ್ರು. ಚೈತ್ರ ಮುಖೇನವಾಗಿ ಫುಲ್ ಶಾಟ್ ಬೌಂಡ್ರಿ. ಮತ್ತೆ 4 ಓಟಗಳ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಪೈಪೋಟಿಯನ್ನು ಮಾಡುವ ಸೂಚನೆ ಬರ್ತಾ ಇದೆ. ಫೈಟ್ ಬ್ಯಾಕ್ ಮಾಡ್ತಾ ಇದೆ ಪಿಂಕ್ ಪ್ಯಾಂಥರ್ಸ್. 26ಕ್ಕೆ 1. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಬಹಳ ಸಮರ್ಥ ಹೊಡೆತ. ಓವರ್ ಮುಕ್ತಾಯವೂ ಕೂಡ. ಲಕ್ಷ್ಮಿ ಓವರ್ ಮುಗಿತಾ ಇದ್ದಾಗ ಇನ್ನು 2 ಓವರ್ಗಳು 28 ಓಟದ ಅವಶ್ಯಕತೆ. ಈ ಬಾರಿ ಪ್ರದರ್ಶನ ಪಂದ್ಯದ ಜಯಕ್ಕಾಗಿ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ SMS ಬ್ರಹ್ಮಾವರದ ವಿರುದ್ಧವಾಗಿ. ಈ ಪಂದ್ಯಾಟ ಮುಗಿದ ಬಳಿಕ ಯಾವುದೇ ಬ್ರೇಕ್ ಇರೋದಿಲ್ಲ, ಗಮನಿಸಿ. ಕಂಟಿನ್ಯೂ ಪಂದ್ಯಾಟ ಮುಂದುವರಿತಾ ಇದ್ದ ಹಾಗೆ SMS ಪರವಾಗಿ ಜಮೋಲ್ ಯಸ್ಗಾರಿಕ ಭಾಗದಲ್ಲಿ 12ಕ್ಕೆ 28. ಆಫ್ ಸೈಡ್ ಅಲ್ಲಿ ಒಂದು ಹೆಚ್ಚುವರಿ ಕ್ಷೇತ್ರ ರಕ್ಷಣೆ ಕೂಡ ಜಮಾವಣೆ ಮಾಡ್ತಾ ಇದೆ ಬ್ರಹ್ಮಾವರ. ಈತನ ಮಧ್ಯೆ ಶಾಡಾಗಿ ಬಿದ್ದ ಚೆಂಡು
ಲಾಂಗ್ ಆನ್ ಭಾಗದಲ್ಲಿ ಚಿತ್ರ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ರನ್ ಪಡ ಅವಕಾಶ ಇತ್ತು. ಒಂದೊಂದು ಚೊರೆ ಸೇರ್ಪಡೆ. ಸ್ಕೋರ್ 27, 27ಕ್ಕೆ 1. ಅಂಗಡಗಳ ಭಾಗದಲ್ಲಿ ಮತ್ತೊಂದು ಕ್ರಾಸ್ ಲೈನ್ ಶಾಡಿ ಮಾಡಿ ಚಿತ್ರ ಬಹುಶಃ ಚೈತ್ರ ಒಂದು ಹಂತದ ಹೊಡೆತಗಳು ಬಹಳ ಪವರ್ಫುಲ್ ಆದ್ರೂ ಕೂಡ ಗ್ಯಾಪ್ ಆಗ್ತಾ ಇಲ್ಲ. ಬಹಳ ಸಮರ್ಥ ಒಂದು ಕ್ಷೇತ್ರ ರಕ್ಷಣ. ಡಿಪಿಟಿಗಳ ಭಾಗದಲ್ಲಿ ಮತ್ತೆ ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ. ಜೋಮೋಲಿ ಬಾರಿಯ ಸಂದ ಚೆಂಡು ಚೈತ್ರ ಮುಖ್ಯವಾಗಿ ಮತ್ತೊಂದು ಬೌಂಡ್ರಿ. ಆ ಕ್ರಾಸ್ ಲೈನ್ ಇವಾಗ ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಭಾಗದಲ್ಲಿ ತಂಡದ ಮೊತ್ತ 31. 9ಕ್ಕೆ 23. ಮತ್ತೊಂದು ಉತ್ತಮ ರೀತಿಯ ಹೊಡೆತ. ವೈಟ್ ಬಾಲ್ ಅನ್ನ ಕಣಕ್ಕಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಜಮೋಲ್ 5ನೇ ಬಾರಿ. ಈ ಬಾರಿ ಸದಾ ಚೆಂಡು ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು ಮಿಡ್ಗಳ ಭಾಗದಲ್ಲಿ ಬೌಂಡ್ರಿ. ಚೈತ್ರ ಮುಖ್ಯವಾಗಿ ಪಂದ್ಯದ ಮತ್ತೊಂದು ಅತ್ಯುತ್ತಮ ಹೊಡೆತ ಮಿಡ್ಗಳ ಭಾಗದಲ್ಲಿ 35ಕ್ಕೆ ತಲುಪ್ತಾ ಇದೆ ಕಲ್ಮಾಡಿಯ ಮೊತ್ತ. 7 balls 19-1. ಇದೊಂದು 5 ಬೌಂಡ್ರಿಯನ್ನು ದಾಖಲಿಸಿ ಆಡ್ತಾ ಇದ್ದಾರೆ ಚೈತ್ರ ಅಂಗಡಗಳ ಭಾಗದಲ್ಲಿ ಕಲ್ಮಾಡಿಯ ಪರವಾಗಿ. ಲಾಸ್ಟ್ ಬಾಲ್. ಈ ತರಹದ ವೈಟ್ ಬಾಲ್ ಅನ್ನುವಂತ ಸೂಚನೆ ಇದೆ. ಔಟ್ ಸೈಡ್ ಆಫ್ ಸ್ಟಂಪ್. ಸ್ಕೋರ್ 36. 7 balls 18-1. 7ಕ್ಕೆ 18. ಶಾಮಿಲಿ ಪಾರ್ಕಿಂಗ್ ಮೈದಾನದಲ್ಲಿ ನಡೀತಾ ಇದೆ ಜಯಂ ಪಾಂಚಜನ್ಯ ಟ್ರೋಫಿ. ಈ ತರಹದ ಅಂತಿಮ ಒಂದು ಚೆಂಡು 5ನೇ ಓವರ್ ಅಲ್ಲಿ ಮತ್ತೊಂದು ರಿವರ್ಸ್ ಶಾಟ್ ಬೌಂಡ್ರಿ ಕವರ್ಸ್ ಭಾಗದಲ್ಲಿ ಚೈತ್ರ ದಾಂಡಿನಲ್ಲಿ ಚುಮ್ಮಿದ 6ನೇ ಬೌಂಡ್ರಿ ಇದಾದ್ರೆ ತಂಡದ ಮೊತ್ತ ಈ ಬೌಂಡ್ರಿಯ ಮುಖೇನ 40 ಓಟಗಳು. ಇನ್ನೂ ಕೂಡ 14 ಓಟದ ಅವಶ್ಯಕತೆ. ಅಂತಿಮ ಓವರ್ ಚಾಂತಿಯನ್ನ ಕಂಡುಕೊಳ್ತಾ ಇದೆ SMS ಬ್ರಹ್ಮಾವರ. ಅಂಗಡಗಳ ಭಾಗದಲ್ಲಿ ಚಿತ್ರ 6 balls 14-1. ಈ ಧರ್ಮದ ಸಂದ ಚೆಂಡು ಸುಷ್ಮಿತಾ ತನ್ಮೂಲಕವಾಗಿ ಅನಾವಶ್ಯಕ ಇನ್ಸೈಡ್ ಔಟ್ ಆಗಿ ಒಂದು ನಿಯಮ ಉಲ್ಲಂಘನೆ ಹೊಡೆತವನ್ನ ಕಂಡ್ರು. ತನ್ಮೂಲಕವಾಗಿ ಔಟ್. ಸುಷ್ಮಿತಾ ವಾಪಸ್. 40ಕ್ಕೆ 2 ಕಲ್ಮಾಡಿ. ಒಂದು ಹಂತದಲ್ಲಿ ಬಹುಶಃ ಚೈತ್ರಗೆ ಹೆಚ್ಚಿನ ಸ್ಟ್ರೈಕ್ ಸಿಕ್ಕಿದ್ರೆ ಈ ಪಂದ್ಯಾಟ ಗತಿ ಬದಲಾಗುವ ಸಾಧ್ಯತೆಗಳು ಕೂಡ ಇದೆ. ಕಲ್ಮಾಡಿಯ ಪರವಾಗಿದ್ದಾರೆ 6 ಬೌಂಡ್ರಿಯನ್ನು ದಾಖಲಿಸಿಕೊಂಡು ಇನ್ನೂ ಕೂಡ ಮತ್ತೊಂದೆಡೆ ಆಡ್ತಾ ಇದ್ದಾರೆ. ಈ ಬಾರಿ ಹೊಸ ಆಟಗಾರ್ತಿಯ ಸೇರ್ಪಡೆ ಪ್ರಿಯಾ ಎಂಟ್ರಿಯನ್ನ ಕಂಡುಕೊಂಡ್ರು. ಲಕ್ಷ ಕುಮಾರದಲ್ಲಿ ಬಿದ್ದ ಚೆಂಡು ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಲೆಗ್ ಬಾಯ್ 41. SMS ವಿರುದ್ಧವಾಗಿ ಇವಾಗಲೇ ಪಿಂಕ್ ಪ್ಯಾಂಥರ್ಸ್ 41ಕ್ಕೆ 2. 4ಕ್ಕೆ 13 ಓಟದ ಅವಶ್ಯಕತೆಯೂ ಕೂಡ. ಯಾರು ಈ ಒಂದು ಪ್ರದರ್ಶನ ಪಂದ್ಯಾಟದ ಪ್ರಶಸ್ತಿಯನ್ನು ಗೆಲ್ತಾರೆ ನೋಡ್ಬೇಕಾಗ್ತಾ ಇದೆ. ಮತ್ತೆ ಚಿತ್ರ 5ನೇ ಓವರ್ 3ನೇ ಚೆಂಡು ತನ್ಮೂಲಕವಾಗಿ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಈ ಹಂತದಲ್ಲಿ. 3ಕ್ಕೆ 13. 3ಕ್ಕೆ 3 ಬೌಂಡ್ರಿ ಬಂದ್ರು ಮ್ಯಾಚ್ ಟೈ ಆಗ್ತದೆ. ಆವಾಗ ಬಹುಶಃ ಸೂಪರ್ ಓವರ್ ನಿಯಮವನ್ನೇ ಅಳವಡಿಕೆ ಮಾಡಲಾಗುತ್ತೆ. ಇದು ಪ್ರದರ್ಶನ ಪಂದ್ಯಾಟ ಆಗಿರೋದ್ರಿಂದ 4ನೇ ಬಾರಿ ಬಹಳ ಸುತ್ತಮುತ್ತ ತನ್ಮೂಲಕವಾಗಿ ಬೌಂಡ್ರಿ. ಕೊನೆ ಹಂತದಲ್ಲಿ ಇನ್ಸೈಡ್ ಟಚ್ ಆಗಿ ಒಂದು ಬೌಂಡ್ರಿ ದಾಖಲಾಗುವುದರ ಮುಖೇನವಾಗಿ
4 ಓಟಗಳ ಸೇರ್ಪಡೆ. ತಳಮೊತ್ತ 45-2. 2 ಎಸೆತಗಳು, 9 ಓಟದ ಅವಶ್ಯಕತೆ. ಜೆಎಂ ಪಾಂಚಜನ್ಯ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಟ ಶಾಮಿಲಿ ಮೈದಾನವನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಬ್ರಹ್ಮಾವರ, ಇನ್ನೊಂದೆಡೆ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ. 5ನೇ ಚೆಂಡು ಎಸ್ಐ ಮಾಡ್ತಾನೆ ಮುಲ್ಕವಾಗಿ ಔಟ್. 7 ಬೌಂಡ್ರಿಯನ್ನು ದಾಖಲಿಸ ಚೈತ್ರ ಬಹುಶಃ ಕಲ್ಮಾಡಿಗೆ ಕೊನೆಯ ಒಂದು ಆಶಾ ಕಿರಣವಾಗಿದ್ರು. 5ನೇ ಓವರ್ 5ನೇ ಚೆಂಡಿನಲ್ಲಿ ಚಿತ್ರ ಎಸೆದ ಈ ಒಂದು ಚೆಂಡು ಕ್ಲೀನ್ ಬೌಲ್. ಚೈತ್ರ ಇನ್ನಿಂಗ್ಸ್ ಮುಕ್ತಾಯ. ಪ್ರದರ್ಶನ ಪಂದ್ಯಾಟ ಜಯದತ್ತ ಮುನ್ನುಗ್ತಾ ಇದೆ. ಎಸ್ ಬ್ರಹ್ಮಾವರ ಅನಾವಶ್ಯಕವಾಗಿ ಬಹುಶಃ ಇತರೆ ಓಟ್ಗಳನ್ನು ಬಿಟ್ಟುಕೊಡುವ ಪಕ್ಷ. ಬ್ರಹ್ಮಾವರಕ್ಕೆ ಇನ್ನೂ ಅವಕಾಶಗಳಿದೆ. ಒಂದು ಹಂತದಲ್ಲಿ ಈ ಪಂದ್ಯಾಟ ಸಂಪೂರ್ಣ ಬಿಗು ಹಿಡಿತವನ್ನು ಸ್ಥಾಪಿಸ್ತಾ ಇರುವಂತ ತಂಡ ಕೂಡ SMS ಆದ್ರೆ ಮಾನ್ಯ ಬಂದ್ರು. 1-9. ಮತ್ತೆ ಚಿತ್ರ. ಈ ಬರಸದ ಚೆಂಡು ಯಾವ್ದಾರ ತೋಡಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಜೆಎಂ ಪಾಂಚಜನ್ಯ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಟ ಪ್ರದರ್ಶನ ಪಂದ್ಯಾಟ ಜಯವನ್ನು ದಾಖಲಿಸ್ತಾ ಇದ್ದಾರೆ. SMS ಬ್ರಹ್ಮಾವರ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಭಾಗವಹಿಸಿದ್ದಕ್ಕಾಗಿ ಪಿಂಕ್ ಪ್ಯಾಂಥರ್ಸ್ ಕಲ್ಮಾಡಿ ನಿಮ್ಮ ತಂಡ ಕೂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇದೇ ಹಂತದಲ್ಲೊಂದು ಕೂಡ ಬಹುಮಾನ ವಿತರಣೆ ಇರುತ್ತೆ. 2 ತಂಡದಲ್ಲಿ ಕೂಡ ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. SMS ಬ್ರಹ್ಮಾವರ ಇಂಡಿಯಾ ಪಿಂಕ್ ಪ್ಯಾಂಥರ್ಸ್ ಫ್ರಮ್ ಕಲ್ಮಾಡಿ. ಸಚಿನ್ ಕಲ್ಮಾಡಿ ಅವರು, ನಾರಾಯಣ್ ಪಿ ಕುಂದರ್ ಮುಖ್ಯ ವೇದಿಕೆ ಬರಬೇಕು. ಈ ಕಡೆ ಲಿಂಗಪ್ಪ ಮೇಶ್ರು ಅಣ್ಣ ನೀವು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. SMS ಕೋಚ್ ಆಗಿರುವಂತಹ ಲಿಂಗಪ್ಪ ಮೇಶ್ರು ಸರ್ ಬರಬೇಕು. ಪಿಂಕ್ ಪ್ಯಾಂಥರ್ಸಿನ ಪ್ರಮುಖರು ಆಗಿರುವಂತಹ ನಾರಾಯಣ್ ಪಿ ಕುಂದರ್, ಸಚಿನ್ ಕಲ್ಮಾಡಿ ಅವರು ಮುಖ್ಯ ವೇದಿಕೆ ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ